ಹೆಲೋ ವೀಕ್ಷಕರೇ, ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಮುಖದಲ್ಲಿ ಆಗಿರುವ ಈ ಕಪ್ಪು ಕಲೆ, ಇದನ್ನು ಬಂಗು ಅಂತಾರೆ, ಪಿಗ್ಮೆಂಟೇಷನ್ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಇದು ಇಲ್ದಲೇ ಇರೋ ರೀತಿ ಹೇಗೆ ಮಾಡ್ಕೊಳ್ಳೋದು ನಮ್ಮ ಮುಖವನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಮನೆ ಮದ್ದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ, ನ್ಯಾಚುರಲ್ ಆಗಿ ಇರೋ ಪದಾರ್ಥಗಳನ್ನ ನಾವು ಇಲ್ಲಿ ಬಳಸಿ ಮಾಡಿರೋದ್ರಿಂದ ಇದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ. ನೀವು ಇದನ್ನು ಒಮ್ಮೆ ಹಚ್ಚಿ ನೋಡಿ, ನಿಮಗೆ ಒಂದು ರಿಸಲ್ಟ್ ಅನ್ನೋದು, ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮನೆಯಲ್ಲೇ ಇರುವ ಪದಾರ್ಥಗಳನ್ನ ಬಳಸಿ ನಾವು ಇದನ್ನು ಮಾಡೋದ್ರಿಂದ ನಮಗೆ ಇದು ನ್ಯಾಚುರಲ್ ಆಗಿ ಸಿಗುತ್ತೆ ಮತ್ತು ನಮಗೆ ನ್ಯಾಚುರಲ್ ಗ್ಲೋಯಿಂಗ್ ಅನ್ನೋದು ಕೊಡುತ್ತೆ. ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ತಂದು ಕೆಮಿಕಲ್ ಐಟಮ್ಸ್ಗಳನ್ನ ಬಳಸಿ ನಮ್ಮ ಚರ್ಮವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನಾವು ಮನೆಮದ್ದುಗಳನ್ನ ಬಳಸಿ ನಮ್ಮ ಮುಖವನ್ನು ನ್ಯಾಚುರಲ್ ಆಗಿ ಗ್ಲೋ ಮಾಡ್ಕೊಳ್ಳೋದು ದ ಬೆಸ್ಟ್ ವೇ ಅಂತ ಹೇಳ್ಬೋದು. ಸರಿ, ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆಲ್ಲ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಮತ್ತು ಇದನ್ನು ಹೇಗೆ ನಾವು ಹಚ್ಕೊಳ್ಳೋದು, ಇದರಿಂದ ಏನೆಲ್ಲ ಉಪಯೋಗ ಅಂತ ನೋಡೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಫಟಾಫಟ್ ಅಂತ ತೋರಿಸ್ತೀನಿ, ಬೇಗ ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಲ್ಲಿ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ, ಅದನ್ನು ಒಂದು ತುರಿಯೋದ್ರಲ್ಲಿ ತುರ್ಕೊಬೇಕು. ಈ ಆಲೂಗೆಡ್ಡೆ ರಸ ಅನ್ನೋದು ನಮ್ಮ ಮುಖದಲ್ಲಿರುವ ಎಲ್ಲ ಕಪ್ಪು ಕಲೆಗಳನ್ನ ಮಾಯ ಮಾಡುತ್ತೆ, ಜಾದು ಮಾಡಿ ಮಾಯ ಮಾಡುತ್ತೆ. ಅಷ್ಟು ಇದು ಒಳ್ಳೆಯ ಎಫೆಕ್ಟ್ ಅನ್ನೋದು ನಮ್ಮ ಮುಖದ ಚರ್ಮಕ್ಕೆ ನೀಡುತ್ತೆ. ಹಾಗಾಗಿ ನಾವು ಆಲೂಗೆಡ್ಡೆನ ಬಳಸ್ಕೋಬೇಕು ಇದರಲ್ಲಿ. ಈ ಆಲೂಗೆಡ್ಡೆನ ಬಳಸೋದ್ರಿಂದ ನಮ್ಮ ಮುಖದಲ್ಲಿ ಸನ್ ಟ್ಯಾನ್ ಆಗಿದ್ರೂ ಸಹ ಅದು ಸಹ ರಿಮೂವ್ ಆಗುತ್ತೆ. ನಮ್ಮ ಮುಖ ಫಳಫಳ ಹೊಳೆಯುವಂತೆ ಇದು ಮಾಡುತ್ತೆ. ನಾವು ಮಸ್ಟ್ ಆ್ಯಂಡ್ ಶುಡ್ ಆಲೂಗೆಡ್ಡೆನ ಇದಕ್ಕೆ ಬಳಸಲೇಬೇಕು. ಮೇಯ್ನಾಗಿ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಬಳಸಲೇಬೇಕು. ತುರಿದಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಅದರ ರಸನ ನಾವು ತೆಕ್ಕೊಬೇಕು. ಹೀಗೆ ಕೈಯಲ್ಲಿ ಹಿಂಡ್ಕೊಂಡ್ರೆ ಅದರ ರಸ ಎಲ್ಲ ಬಂದುಬಿಡುತ್ತೆ. ಒಂದು ಚಿಕ್ಕ ಆಲೂಗೆಡ್ಡೆ ಸಾಕಾಗುತ್ತೆ ಒಂದು ಟೈಮ್ಗೆ. ನೋಡಿ, ಇಲ್ಲಿ ಒಂದು ಬೌಲ್ಗೆ ಆಲೂಗೆಡ್ಡೆ ರಸನ ತೆಕ್ಕೊಂಡು ನಂತರ ಅದಕ್ಕೆ ನಾವು ಮುಲ್ತಾನ ಮಟ್ಟಿ ಪೌಡರ್ನ ಹಾಕಬೇಕು. ಈ ಮುಲ್ತಾನ ಮಟ್ಟಿ ಅನ್ನೋದು ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಅಂತಲೇ ಇರೋದು. ನಮಗೆ ಇದು ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ನಮ್ಮ ಮುಖವನ್ನು ಅಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಇದು ಗ್ಲೋ ಮಾಡುತ್ತೆ. ನಾವು ಆಲೂಗೆಡ್ಡೆ ರಸದ ಜೊತೆ ನಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮುಲ್ತಾನ ಮಟ್ಟಿ, ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ, 2 ಟೀ ಸ್ಪೂನಷ್ಟು. ನಂತರ ಅದಕ್ಕೆ ಒಂದು ವಿಟಮಿನ್ ಇ ಆಯಿಲ್, ವಿಟಮಿನ್ ಇ ಟ್ಯಾಬ್ಲೆಟಲ್ಲಿ ಇರುತ್ತಲ್ಲ, ವಿಟಮಿನ್ ಇ ಆಯಿಲ್ನ ಹಾಕ್ಕೊಬೇಕು. ನಂತರ ಅದಕ್ಕೆ ಮೊಸರು ಹಾಕಬೇಕು, 1 ಸ್ಪೂನಷ್ಟು. ಇದಕ್ಕೆ ಬೇಕಿದ್ದರೆ ನೀವು ನಿಂಬೆಹಣ್ಣಿನ ರಸವನ್ನು ಹಾಕೋಬೋದು. ನಿಮಗೆ ನಿಂಬೆಹಣ್ಣು ಸೂಟ್ ಆಗಲಿಲ್ಲ ಅಂದರೆ ಟೊಮೆಟೊ ರಸವನ್ನು ಹಾಕೊಬೋದು. ನಾನಿಲ್ಲಿ ಮೊಸರು ಹಾಕಿದ್ದೀನಿ, ನನಗೆ ಮೊಸರು ಸೂಟ್ ಆಗುತ್ತೆ ಚೆನ್ನಾಗಿ ನನ್ನ ಫೇಸ್ಗೆ. ನಿಂಬೆಹಣ್ಣಿನ ರಸ ನನ್ನ ಫೇಸ್ಗೆ ಅಷ್ಟು ಸೂಟ್ ಆಗೋಲ್ಲ, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ, ಮೊಸರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಇದು ತುಂಬ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮತ್ತು ಅತಿ ಬೇಗನೆ ನಮಗೆ ಆಗಿರೋ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ. ಈವನ್ ನಮಗೆ ಸನ್ ಟ್ಯಾನ್ ಆಗಿದ್ರೂ ಸಹ ಅದನ್ನು ಸಹ ಕಡಿಮೆ ಮಾಡುತ್ತೆ. ಮತ್ತು ನಮಗೆ ಯಾವುದೇ ರೀತಿಯ ಮುಖದಲ್ಲಿ ಕಪ್ಪು ಕಲೆಗಳಿದ್ದರೂ ಅಥವಾ ಡಲ್ನೆಸ್ ಇದ್ದರೂ ಅಥವಾ ಈ ಸತ್ತ ಜೀವಕೋಶಗಳು ನಮ್ಮ ಮುಖದಲ್ಲಿ ಹಾಗೆ ಇದ್ದು ನಮ್ಮ ಮುಖ ಡಲ್ ಆಗಿದ್ದರೆ ಇವೆಲ್ಲವನ್ನು ರಿಮೂವ್ ಮಾಡಿ ನಮ್ಮ ಮುಖದಲ್ಲಿ ಒಂದು ಒಳ್ಳೆಯ ಗ್ಲೋ ಅನ್ನು ಕೊಡುತ್ತೆ. ನಮ್ಮ ಮುಖ ಕಾಂತಿಯುತವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ನಿಮಗೆ ಬರೀ ಬಂಗಿಗೆ ಅಂತಲೇ ಅಲ್ಲ, ಅಂದರೆ ಪಿಗ್ಮೆಂಟೇಷನ್ಗೆ ಅಂತಲೇ ಅಲ್ಲ, ನೀವು ಇದನ್ನು ನ್ಯಾಚುರಲಾಗಿ ನಿಮ್ಮ ಮುಖವನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೆ ಸಹ ಬಳಸ್ಬೋದು. ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಅದರ ಹಿಂದಿನ ದಿನ ನೀವು ಇದನ್ನು ಹಚ್ಕೊಂಡು ಅಪ್ಲೈ ಮಾಡಿಕೊಂಡು ನೀವು ನೋಡಿ, ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನ್ಯಾಚುರಲಾಗಿ ಇದು ನಮ್ಮ ಮುಖವನ್ನು ಬ್ಲೀಚ್ ಮಾಡುತ್ತೆ. ಅಂದರೆ ನಮ್ಮ ಮುಖದಲ್ಲಿರೋ ಎಲ್ಲ ಕಪ್ಪು ಕಲೆಗಳು ಏನೇ ಇದ್ದರೂ ಅದನ್ನೆಲ್ಲ ತೆಗೆದು ಹಾಕಿ ನಮ್ಮ ಮುಖವನ್ನು ಈವನ್ ಟೋನ್ ಆಗಿ ಮಾಡಿ, ಈವನ್ ಸ್ಕಿನ್ ಆಗಿ ಮಾಡಿ ನಮ್ಮ ಮುಖಕ್ಕೆ ಒಂದು ನ್ಯಾಚುರಲಾಗಿ ಗ್ಲೋವನ್ನು ಕೊಟ್ಟು ಫಳಫಳ ಹೊಳೆಯುವಂತೆ ಮಾಡುತ್ತೆ. ನಿಮ್ಗೆ ಯಾವುದೇ ಫಂಕ್ಷನ್ ಇರಲಿ, ಏನೇ ಇರಲಿ, ನೀವು ಈ ರೀತಿ ಮಾಡಿಕೊಂಡು ಆ ಫಂಕ್ಷನ್ ಹಿಂದಿನ ದಿನ ಈ ರೀತಿ ಹಚ್ಕೊಂಡು ನಿಮ್ಮ ಮುಖನ ಗ್ಲೋ ಮಾಡ್ಕೊಬೋದು ಈಸಿಯಾಗಿ. ಪಾರ್ಲರ್ಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ಇಷ್ಟು ದುಡ್ಡು ಕೊಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಂಡು ಅಥವಾ ಬ್ಲೀಚ್ ಮಾಡಿಸ್ಕೊಂಡು ಏನೇ ಮಾಡಿಸ್ಕೊಂಡ್ರು ಅದೆಲ್ಲ ಕೆಮಿಕಲ್ ಮತ್ತು ನಮಗೆ ಅದು ನ್ಯಾಚುರಲಾಗಿ ಒಂದು ಗ್ಲೋ ಅನ್ನೋದು ಕೊಡೋಲ್ಲ. ಹಾಗಾಗಿ ಈ ರೀತಿ ಮನೆಮದ್ದುಗಳನ್ನ ಬಳಸ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಮುಖ ನ್ಯಾಚುರಲಾಗಿ ಫಳಫಳ ಹೊಳೆಯುವಂತೆ ಮಾಡುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ ಫೇಸ್ ಪ್ಯಾಕ್.
ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂದರೆ, ಫಸ್ಟು ನಿಮ್ಮ ಮುಖವನ್ನು ನೀಟಾಗಿ ತೊಳ್ಕೊಳ್ಳಿ, ತಣ್ಣೀರಿನಿಂದ ತೊಳ್ಕೊಳ್ಳಿ, ಬಿಸಿನೀರು ಹಾಕಬೇಡಿ. ಮುಖ ತೊಳೆದ ನಂತರ ಇದನ್ನು ನಾವು ಹಚ್ಕೊಬೇಕು ಮುಖಕ್ಕೆ. ಈ ರೀತಿ ಎಲ್ಲ ಕಡೆ ಹಚ್ಕೊಬೇಕು. ನಿಮಗೆ ಬಂಗು ಮಾತ್ರ ಹೋಗಬೇಕು, ಆ ಪ್ಲೇಸಲ್ಲಿ ಮಾತ್ರ ಹಚ್ಕೋತೀನಿ ಅನ್ನೋದಿದ್ದರೆ ಅದೇ ರೀತಿಯೂ ಸಹ ಮಾಡ್ಬೋದು. ನಾನಿಲ್ಲಿ ಓವರಾಲ್ ನನ್ನ ಮುಖವನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೆ ಇದು ಪೂರ್ತಿ ಹಚ್ಕೊಂಡಿದ್ದೀನಿ. ಒಂದು ತಿಕ್ಕಾಗಿ ಒಂದು ಲೇಯರ್ ಬರೋ ರೀತಿ ಹಚ್ಕೊಳ್ಳಿ, ತುಂಬ ತೆಳುವಾಗೇನು ಹಚ್ಕೊಳ್ಳೋದು ಬೇಡ. ಇದನ್ನು ಈ ರೀತಿ ಫೇಸ್ಗೆ ಫುಲ್ ಅಪ್ಲೈ ಮಾಡಿ ನಂತರ ಲೈಟಾಗಿ ಮಸಾಜ್ ಕೊಡಬೇಕು. ಜಾಸ್ತಿ ಹಾಕ್ಕೊಂಡು ತಿಕ್ಕೋದು ಬೇಡ, ಲೈಟಾಗಿ ಮಸಾಜ್ ಕೊಟ್ಟರೆ ಸಾಕು. ನಮ್ಮ ಮುಖದ ಚರ್ಮ ತುಂಬ ಸೂಕ್ಷ್ಮವಾಗಿರುತ್ತೆ, ಹಾಗಾಗಿ ಲೈಟಾಗಿ ಮಸಾಜ್ ಮಾಡಿ ಒಂದು ತಿಕ್ಕಾಗಿ ಒಂದು ಲೇಯರ್ ಅದನ್ನು ಅಪ್ಲೈ ಮಾಡಿ ಬಿಟ್ಬಿಡಬೇಕು. ಒಂದು 1/4 ಗಂಟೆ ಬಿಟ್ಟು, 15 ನಿಮಿಷ ಇದರಿಂದ 20 ನಿಮಿಷದವರೆಗೂ ಬಿಟ್ಟು ನಾವು ಮುಖ ತೊಳೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಇದು ಒಂದು ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಘಮವನ್ನು ಕೊಡುತ್ತೆ. ನಾವು ಮುಲ್ತಾನ್ ಮಟ್ಟಿ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ಹಚ್ಕೊಂಡು ಒಂದು 1/4 ಗಂಟೆ ಬಿಡಿ. ನಂತರ ನೀವು ತಣ್ಣೀರಿನಿಂದ ಮುಖ ತೊಳಿಬೇಕು. ಯಾವುದೇ ಫೇಸ್ ವಾಶ್ ಅಥವಾ ಸೋಪ್ ಏನೂ ಹಾಕ್ತಲೇ ಬರೀ ತಣ್ಣೀರಿನಿಂದ ಮುಖ ತೊಳಿರಿ ಸಾಕು. ನಂತರ ನೀವು ಅದಕ್ಕೆ ಮಾಯ್ಶ್ಚರೈಸ್ನ ಹಚ್ಚಬೇಕು. ನಾವು ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದ್ರೂ ನಾವು ಅದಕ್ಕೆ ಮಾಯ್ಶ್ಚರೈಸ್ ಮಾಡಿದ್ರೆ ನಮಗೆ ಅದೊಂದು ಪಕ್ಕಾ 100% ಎಫೆಕ್ಟ್ ರಿಸಲ್ಟ್ ಅನ್ನೋದು ಕೊಡೋದು. ಹಾಗಾಗಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.